ಎಲ್ರಿಗೂ ನಮಸ್ಕಾರ. ನಾನು ರಾಜೇಶ್ ಎಚ್.ಡಿ, ಸಹಾಯಕ ಆಯುಕ್ತರು, ಬಳ್ಳಾರಿ ಉಪವಿಭಾಗ, ಮತದಾರರ ನೋಂದಣಾಧಿಕಾರಿ 93 ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಭಾರತೀಯ ಚುನಾವಣಾ ಆಯೋಗ ಈಗಾಗಲೇ ವಿಶೇಷ ತೀವ್ರ ಪರಿಷ್ಕರಣೆ, ಮತದಾರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಗೆ 14 ಮೇ 2026ಕ್ಕೆ ನೋಟಿಫಿಕೇಶನ್ ಹೊರಡಿಸಿದೆ. ಅದರ ಭಾಗವಾಗಿ ಈಗಾಗಲೇ ಈ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ರಾಜಕೀಯ ಪಾರ್ಟಿಗಳೇನಿದ್ದಾರೆ, ಪೊಲಿಟಿಕಲ್ ಪಾರ್ಟೀಸ್ ಕರೆದು ಮೀಟಿಂಗ್ ಮಾಡಿದ್ದೀವಿ. ಅದರ ಶೆಡ್ಯೂಲ್ ಕೂಡ ಅವ್ರಿಗೆ ಹೇಳಿದ್ದೀವಿ. ಅದರ ಅಂಗವಾಗಿ ಇವತ್ತು ಮೊನ್ನೆ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಕರೆದಿದ್ದೀವಿ. ನಿಮಗೆಲ್ಲ ತಿಳಿಸೋದೇನಂತಂದರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತೀಯ ಚುನಾವಣಾ ಆಯೋಗ ಏನು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ 14ನೇ ತಾರೀಕು, ಅದರ ಪ್ರಕಾರ ಶೆಡ್ಯೂಲ್ ಕೊಟ್ಟಿದ್ದಾರೆ. ಈಗಾಗಲೇ ನಾವು ತರಬೇತಿನೆಲ್ಲ ಹಮ್ಮಿಕೊಂಡಿದ್ದೀವಿ. 10ನೇ ತಾರೀಕು ನಾವು ತರಬೇತಿ ಕೊಡ್ತಾಯಿದ್ದೀವಿ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ. ನಮ್ಮ ಈ 93 ವಿಧಾನಸಭಾ ಕ್ಷೇತ್ರದಲ್ಲಿ, ಬಳ್ಳಾರಿ ವಿಧಾನಸಭಾ ಕ್ಷೇತ್ರದಲ್ಲಿ 236 ಮತಗಟ್ಟೆಗಳಿದೆ. 2,51,277 ಜನ ವೋಟರ್ಸ್ ಇದ್ದಾರೆ. ಈ SIR ಭಾಗವಾಗಿ ಎಲ್ರಿಗೂ ಯಾರ್ಯಾರು 2025ನೇ ಸಾಲಿನ ಅಂತಿಮ ಮತದಾರರ ಪಟ್ಟಿ ಇದೆ ಮತ್ತು ಆ ನಂತರ ಯಾರು ಫಾರ್ಮ್ 6 ಕೊಟ್ಟು ಯಾರ್ಯಾರು ಎನ್ರೋಲ್ ಆಗಿದ್ದಾರೆ ಎಲ್ರಿಗೂ ಎನ್ಯುಮರೇಷನ್ ಫಾರ್ಮ್ ಜನರೇಟ್ ಆಗುತ್ತೆ. ಎನ್ಯುಮರೇಷನ್ ಫಾರ್ಮ್ನ 2 ಕಾಪಿ ಏನಿದೆ, 2 ಕಾಪಿನ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು BLO ಅವರು ತಲುಪಿಸ್ತಾರೆ. 30ನೇ ತಾರೀಕಿನ 30/6/2026ರಿಂದ 29/7/2026 ಅಂದರೆ ಇದೇ ತಿಂಗಳು 30ನೇ ತಾರೀಕಿಂದ ಪ್ರಾರಂಭ ಮಾಡಿ ಮುಂದಿನ ತಿಂಗಳು 29ನೇ ತಾರೀಕುವರೆಗೆ ಎನ್ಯುಮರೇಷನ್ ಫಾರ್ಮ್ನ ಪ್ರತಿ ಮತದಾರರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಪ್ರತಿ ಮತದಾರರು ಎನ್ಯುಮರೇಷನ್ ಫಾರ್ಮಲ್ಲಿ ಈಗಾಗಲೇ ಪ್ರಿಂಟೆಡ್ ಮೊದಲೇ ಮುದ್ರಿತ ಆಗಿರುತ್ತೆ. ನಿಮ್ಮ ಎಲೆಕ್ಟ್ರಾನಿಕ್ ಡೀಟೇಲ್ಸ್ ಎಲ್ಲ ಮುದ್ರಣ ಮಾಡಿ, ನೀವೇನು ಮ್ಯಾಪಿಂಗ್ ಮಾಡಿದ್ದೀರಾ, ಮ್ಯಾಪಿಂಗ್ ಆಗಿರಲ್ಲ, ಎಲ್ಲರದ್ದು ಕೂಡ ಡಾಟಾ ಅದರಲ್ಲಿ ಬರುತ್ತೆ. ಖಾಲಿ ಇದ್ದರೆ ದಯವಿಟ್ಟು ಅದನ್ನು ಫಿಲ್ ಮಾಡಿ, ತಪ್ಪಿದರೆ ಅದನ್ನು ಕರೆಕ್ಷನ್ ಮಾಡಿ, ನೀವು ಅದರಲ್ಲಿ ಸೈನ್ ಮಾಡಿ, ಡಿಕ್ಲರೇಷನ್ ಇರುತ್ತೆ ಅದನ್ನು ಓದಿ ಸೈನ್ ಮಾಡಿ, ನೀವು ಅದನ್ನು ಮತಗಟ್ಟೆ ಅಧಿಕಾರಿ ಏನಿರ್ತಾರೆ ಅವ್ರಿಗೆ ವಾಪಸ್ ಕೊಡುವಂಥ ಕೆಲಸ ಮಾಡಬೇಕು. 29/7/2026 ಒಳಗೇ ನೀವು ಆ ಫಾರ್ಮ್ನ ವಾಪಸ್ ಕೊಡಬೇಕು. ಮುಖ್ಯವಾಗಿ ಇದು ಅವರೇ ಸ್ವತಃ ಸೈನ್ ಮಾಡಬೇಕು ಅಂತಿಲ್ಲ, ಆ ಕುಟುಂಬದ ಯಾರಾದರೂ ಒಬ್ಬರು ಸದಸ್ಯರು ಸೈನ್ ಮಾಡಿ ಆ ಫಾರ್ಮ್ನ ನಮಗೆ ವಾಪಸ್ ಕೊಟ್ಟರೆ ಅದರಲ್ಲಿರ್ತಕ್ಕಂಥ ಡೀಟೇಲ್ಸ್ನ ವೆರಿಫೈ ಮಾಡಿ BLO ಅವರು ದೃಢೀಕರಣ ಮಾಡಿ ನಮಗೆ ಸಬ್ಮಿಟ್ ಮಾಡಿದ್ರೆ ನಾವು ಅದನ್ನು ವೆರಿಫೈ ಮಾಡಿ ನಿಮ್ಮ ಹೆಸರನ್ನು ಕರಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂಥ ಕೆಲಸ ಮಾಡ್ತೀವಿ. ಮತದಾರರ ಪಟ್ಟಿಯನ್ನು 5/8/2026ಕ್ಕೆ ನಾವು ಮುದ್ರಣ ಮಾಡ್ತೀವಿ. ಇದು ಕ್ವಾಲಿಫೈಯಿಂಗ್ ಡೇಟು 1 ಅಕ್ಟೋಬರ್ 2026 ಇರೋದ್ರಿಂದ ಯಾರಾದರೂ ಈಗ 18 ವರ್ಷ ತುಂಬ್ತಾ ಇದ್ದಾರೆ ಅಥವಾ 1 ಅಕ್ಟೋಬರ್ 2026ಕ್ಕಿಂತ ಮುಂಚಿತವಾಗಿ ಯಾರಾದರೂ 18 ವರ್ಷ ತುಂಬ್ತಾ ಇದ್ದಾರೆ ಅಂತಂದರೆ ಅವರು ನಮೂನೆ 6 ಅಂತ ಬರುತ್ತೆ, ಅದರಲ್ಲಿ ಫಿಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ನ ಹಾಕಿ ಕೊಟ್ಟರೆ ನಾವು ಅವ್ರ ಹೆಸರನ್ನು ಕೂಡ ಈ ಕರಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತೀವಿ. ಎನ್ಯುಮರೇಷನ್ ಫಾರ್ಮ್ನ ನೀವು ವಾಪಸ್ ಕೊಡಬೇಕಾದ್ರೆ ನಿಮ್ಮ ಇತ್ತೀಚಿನ ಫೋಟೋವನ್ನು ಕೊಡಬೇಕು. ಆ ಫೋಟೋದು ಗೈಡ್ಲೈನ್ಸ್ ಒಂದಷ್ಟಿದೆ, ಅದನ್ನು ನೋಡಿಕೊಂಡು ವೈಟ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಟ್ಟರೆ ಅದರಲ್ಲಿ ಅಂಟಿಸ್ಕೊಡ್ಲೇಬೇಕು. ಅದನ್ನು ಮಾತ್ರ ಕೊಡಬೇಕು ಹೊರತು ಆ ಎನ್ಯುಮರೇಷನ್ ಫಾರ್ಮ್ ಜೊತೆ ಯಾವುದೇ ಇತರೆ ಡಾಕ್ಯುಮೆಂಟ್ಸ್ನ ಕೊಡೋ ಅಗತ್ಯ ಇಲ್ಲ. ಇತರೆ ಡಾಕ್ಯುಮೆಂಟ್ಸ್ನ ಯಾವುದನ್ನು ಕೊಡೋ ಅಗತ್ಯ ಇಲ್ಲ. 5/8/2026ಕ್ಕೆ ನಾವು ಕರಡು ಮತದಾರ ಪಟ್ಟಿನ ಯಾರ್ಯಾರು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಡ್ತಾರೆ ಅದನ್ನು ವೆರಿಫೈ ಮಾಡಿ ಕರಡು ಮತದಾರ ಪಟ್ಟಿನ ಪಬ್ಲಿಷ್ ಮಾಡ್ತೀವಿ. ಎನ್ಯುಮರೇಷನ್ ಫಾರ್ಮ್ ಯಾರು ವಾಪಸ್ ಕೊಟ್ಟಿಲ್ಲ ಅವರ ಹೆಸರು ಯಾವುದೇ ಕಾರಣಕ್ಕೂ ಮತದಾರ ಪಟ್ಟಿಲಿ ಬರೋದಿಲ್ಲ. ಇನ್ ಕೇಸ್ ಅಂಥ ಸಂದರ್ಭಗಳಲ್ಲಿ ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಇದೆ. 5ನೇ ತಾರೀಕಿಂದ 5/8/2026ರಿಂದ 4/9/2026ವರೆಗೆ ನೀವು ಕ್ಲೈಮ್ಸ್, ನಿಮ್ಮ ಹೆಸರು ಬಿಟ್ಟೋಗಿದ್ರೆ ನೀವು ಮತ್ತೆ ನಮೂನೆ 6 ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡಿ ಅಂತ ಡಾಕ್ಯುಮೆಂಟ್ಸ್ ಹಾಕಿ ಕೊಟ್ಟರೆ ಸೇರ್ಪಡೆ ಮಾಡ್ತೀವಿ. ಯಾರ್ದಾದ್ರು ಹೆಸರು ಡೂಪ್ಲಿಕೇಟು ಡಬಲ್ ಸೇರಿದೆ ಅಂತಂದರೆ ಅಬ್ಜೆಕ್ಷನ್ ಕೊಟ್ಟರೆ ಅವ್ರ ಹೆಸರನ್ನ ತೆಗೆಯುವಂಥ ಕೆಲಸ ಮಾಡ್ತೀವಿ. ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಕೊಟ್ಟರೆ ಅದನ್ನು ನೋಟಿಸ್ ಕೊಟ್ಟು ಇಯರ್ ಮಾಡಿ 5/8/26ರಿಂದ 3/10/2026 ಈ 2 ತಿಂಗಳ ಕಾಲಾವಧಿಯಲ್ಲಿ ನಾನು ನೋಟಿಸ್ ಕೊಟ್ಟು ಅವ್ರನ್ನ ಇಯರ್ ಮಾಡಿ ಸ್ಪೀಕಿಂಗ್ ಆರ್ಡರ್ ಪಾಸ್ ಮಾಡಿ ಅವ್ರ ಹೆಸರನ್ನ ಸೇರ್ಪಡೆ ಮಾಡಬೇಕಾ ತೆಗಿಬೇಕಾ ಅಂತೇಳಿ ಆರ್ಡರ್ನ ಪಾಸ್ ಮಾಡ್ತೀವಿ. ಅಂತಿಮವಾಗಿ 7/10/2026ಕ್ಕೆ ಅಂತಿಮ ಮತದಾರರ ಪಟ್ಟಿಯನ್ನು ನಾವು ಪಬ್ಲಿಷ್ ಮಾಡ್ತೀವಿ. 7/10/2026ಕ್ಕೆ. ಈ ಪ್ರಕ್ರಿಯೆಯಲ್ಲಿ ಅತಿ ಮುಖ್ಯವಾದ ಘಟ್ಟ ಏನಂತಂದರೆ ಹೌಸ್ ಟು ಹೌಸ್ ವಿಸಿಟ್ ಬೈ BLO. ನಮ್ಮ ಮತಗಟ್ಟೆ ಅಧಿಕಾರಿಗಳೇನಿದ್ದಾರೆ ಈ 30ನೇ ತಾರೀಕಿಂದ 30/6/2026ರಿಂದ 29/7/2026 ನಡುವೆ ನಿಮ್ಮ ಮನೆಗೆ ಬಂದು ಭೇಟಿ ಮಾಡ್ತಾರೆ. ದಯವಿಟ್ಟು ಲಭ್ಯ ಇರಿ. ನೀವು BLO ಜೊತೆ ಕಾಂಟ್ಯಾಕ್ಟ್ ಇರಿ. BLO ನಂಬರ್ EC ವೆಬ್ಸೈಟಲ್ಲಿದೆ ಆ್ಯಂಡ್ BLAಸ್ಗೂ ಕೊಡ್ತೀವಿ, ಬೂತ್ ಲೆವೆಲ್ ಏಜೆನ್ಸಿಗೆ ಕೊಡ್ತೀವಿ. ಮತಗಟ್ಟೆಯಲ್ಲೂ ಕೂಡ ಅವ್ರು ಲಭ್ಯ ಇರ್ತಾರೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಎನ್ಯುಮರೇಷನ್ ಫಾರ್ಮ್ನ ಅವ್ರಿಗೆ ತಲುಪಿಸೋವಂಥ ಕೆಲಸ ಮಾಡಬೇಕು. ಮತದಾರರಿಗೆ ಅನುಕೂಲ ಆಗಲಿ ಅಂತ VFC ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಎಲ್ಲ ವಾರ್ಡ್ ಮಟ್ಟದಲ್ಲಿ ಆ್ಯಂಡ್ ಪಂಚಾಯತಿ ಮಟ್ಟದಲ್ಲಿ ಕೂಡ ಮಾಡ್ತೀವಿ. ಮತಗಟ್ಟೆ ಲೆವೆಲಲ್ಲೂ ಕೂಡ ಮಾಡ್ತೀವಿ. ಬೂತ್ ಲೆವೆಲ್ ಫೆಸಿಲಿಟೇಷನ್ ಸೆಂಟರ್ ಕೂಡ ನಾವು ಮಾಡ್ತಾಯಿದ್ದೀವಿ. ಯಾವುದಾದ್ರೂ ಕ್ಲಾರಿಫಿಕೇಷನ್ ಇದ್ದರೆ
ಇನ್ ಕೇಸ್ ನಿಮಗೆ ಗೊಂದಲಗಳಿದ್ರೆ 1950 ಟೋಲ್ ಫ್ರೀ ನಂಬರ್ ಇದೆ, ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಸಂಪರ್ಕ ಮಾಡಬೇಕು ಅಂದರೆ BLOನ ನೀವು ಸಂಪರ್ಕ ಮಾಡ್ಬೋದು. ಅವರ ವಿವರ ವೆಬ್ಸೈಟಲ್ಲಿ ಲಭ್ಯ ಇರುತ್ತೆ, ಇವನ್ ನಾವು ಕೂಡ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ತಹಸೀಲ್ದಾರ್ ಬಳ್ಳಾರಿ ಅವರು ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಮತದಾರ ನೋಂದಣಾಧಿಕಾರಿ ನಾನಿದ್ದೀನಿ, ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಪಾರದರ್ಶಕವಾಗಿ ಎಲ್ಲರನ್ನು ಒಳಗೊಂಡಂತೆ ಎಲ್ರಿಗೂ ಸಮಯಕ್ಕನುಸಾರವಾಗಿ ಅಂದರೆ ಕಾಲಾನುಕಾಲಕ್ಕೆ ಎಲ್ರಿಗೂ ಎಲ್ಲ ವಿವರ ಕೊಟ್ಟು ನಾವು ಈ ಮತದಾರ ಪಟ್ಟಿ ಏನು ತೀವ್ರ ಪರಿಷ್ಕರಣೆ ಇದೆ ಇದನ್ನು ಮಾಡ್ತೀವಿ. ಇದರಲ್ಲಿ ECI ಗೈಡ್ಲೈನ್ಸ್ ಏನಿದೆ ಇದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ. ನೀವು ಸಾಕಷ್ಟು ಸಾರ್ವಜನಿಕರಿಗೆ ತಲುಪಿಸೋಂಥ ಕೆಲಸ ಮಾಡಬೇಕು. ಅವರ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿಯುತವಾಗಿ ಎನ್ಯುಮರೇಷನ್ ಫಾರ್ಮ್ನ ಸೈನ್ ಮಾಡಿ ಕೊಡುವಂಥ ಕೆಲಸ ಮಾಡಬೇಕಂತ ತಮ್ಮೆಲ್ಲರ ಮುಖಾಂತರ ನಾನು ಕೇಳ್ತೀನಿ.